ಎಲ್ಲರಿಗೂ ಧನ್ಯವಾದಗಳು. ಕಾಂತಾ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಮಾಡೋದಂದ್ರೆ ಉಳ್ಳಾಗಡ್ಡಿ ಪಲ್ಯ ಕಡ್ಲಿ ಹಿಟ್ಟು ಹಾಕಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದಂತ ನೋಡೋಣ ಫ್ರೆಂಡ್ಸ್. ಈಗ ಒಂದು ಚಮಚ ಎಣ್ಣೆ, ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಒಂದು 4 ಉಳ್ಳಾಗಡ್ಡಿ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆಲೆ ಹುರ್ಕೋಬೇಕಿದು ಕೆಂಪು ಕಲರ್ ಬರೋ ಗಂಟ. ಈ ಥರ ಉಳ್ಳಾಗಡ್ಡಿ ಈ ಥರ ಕೆಂಪು ಕಲರ್ ಆಗಿದೆ. ಈಗ ಸ್ವಲ್ಪ ಕರಿಬೇವು, 1-2 ಟೊಮೆಟೊ ಸಣ್ಣ ಕಟ್ ಮಾಡಿ ಇಟ್ಕೊಂಡ್ರಿ, ಒಂದು 4 ಹಸಿಮೆಣಸಿನ್ಕಾಯಿ. ಇದನ್ನ ಈಗ ಹುರ್ಕೋಬೇಕು ಇದ್ರಲ್ಲೇ ಈ ಥರ. ಇದನ್ನ ಟೊಮೆಟೊ ಮೆತ್ತಗಾಗಂಟ ಎಣ್ಣೆಲೆ ಕರೆಸ್ಬೇಕು. ಈಗೆಲ್ಲ ಟೊಮೆಟೊ ಮೆಣಸಿನ್ಕಾಯಿ ಕರಿಬೇವು ಅದೆಲ್ಲ ಹಾಕೊಂಡಿವಲ್ಲ, ಈಗೆಲ್ಲ ಟೊಮೆಟೊ ಎಲ್ಲ ಮೆತ್ತಗಾಗಿದೆ. ಅದ್ರಾಗ ಒಂದು ಸ್ವಲ್ಪ ಅರಿಶಿಣ, ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿ. ಜಾಸ್ತಿ ಇಲ್ಲ, ಸ್ವಲ್ಪ ಸ್ವಲ್ಪನೇ. ಇದನ್ನ ಎಣ್ಣೆ ಬಿಡೋಂಗಂಟ ಇದನ್ನು ಹುರ್ಕೋಬೇಕು ಚಂದನ ಹಾಕಿ ಈ ಥರ. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ನಿಮ್ಗೆ ಖಾರ ತಕ್ಕಷ್ಟು ಹಾಕಬೇಕು. ನಾವು ಖಾರ ಕಡಿಮೆ ತಿಂತೀವಿ, ಜಾಸ್ತಿ ತಿನ್ನಲ್ಲ. ನೀವು ನೋಡ್ಕೊಂಡು ಹಾಕೋಬೋದು, ಖಾರ ನೋಡಿಬಿಟ್ಟು. ಇದೆಲ್ಲ ಮಸಾಲೆ ಎಲ್ಲ ಹಾಕೊಂಡಿವಲ್ಲ, ಇದು ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಆದಮೇಲೆ ಒಂದು ಅರ್ಧ ಗ್ಲಾಸ್ ನೀರು, ಜಾಸ್ತಿ ಇಲ್ಲ, ಅರ್ಧ ಗ್ಲಾಸ್ ನೀರು ಸ್ವಲ್ಪ. ಇದನ್ನ ನೀರು ಹಾಕಿದ್ರೆ ಸ್ವಲ್ಪ ಕಲಿಸ್ಬೇಕು ಈ ಥರ. ಇದು ಕುದಿಯೋ ಗಂಟ ಬಿಡಬೇಕಿದು. ಈಗ ಕಡಲೆ ಹಿಟ್ಟು ಸ್ವಲ್ಪ, ಅದ್ರಾಗ ಸ್ವಲ್ಪ ನೀರು, ಇದು ಗಂಟೆ ಇರ್ಲಾರಂಗ ಮಿಕ್ಸ್ ಮಾಡಬೇಕು ಈ ಥರ. ಈ ಥರ ಮಿಕ್ಸ್ ಮಾಡ್ಬೇಕು. ಗಂಟೆ ಇರಲ್ಲ, ಸ್ವಲ್ಪ ತಣ್ಣೀರು, ಅದು ಬಿಸಿನೀರಲ್ಲ, ತಣ್ಣೀರು ಹಾಕಿ ಈ ಥರ ಮಿಕ್ಸ್ ಮಾಡಬೇಕು. ಅವಾಗ ಕುದಿಯಾಕ್ಬಿಟ್ಟು ಎಲ್ಲ ಈಗ ಕುದ್ದಿದೆ, ನೀರೆಲ್ಲ ಏನು ನೀರೆಲ್ಲ ಇಲ್ಲ. ಈಗ ನೋಡಿ ಈ ಥರ ಎಲ್ಲ ನೀರೆಲ್ಲ ಬಿಟ್ಕೊಂಡಿದೆ ನಾವು. ಈ ಥರ ಆಗಿದೆ ಈ ಪಲ್ಯ. ಈ ಕಡ್ಲಿ ಹಿಟ್ಟು ಕಲಿಸಿದ್ದೀನಲ್ಲ, ನೀರು ಹಾಕಿ ಈಗ ಇದರಲ್ಲಿ ಹಾಕ್ತಾಯಿದ್ದೀನಿ. ಈಗ ಇದು ಪೂರಿದಲ್ಲಿ ಸೂಪರಾಗಿರ್ತದೆ. ಪೂರಿದಲ್ಲಿ ಮಾಡ್ಕೊಂಡು ತಿನ್ಬೋದು. ಪೂರಿದಲ್ಲಿ, ದೋಸೆದಲ್ಲಿ, ಇಡ್ಲಿಯಲ್ಲಿ, ಬಿಸಿ ಬಿಸಿ ಅನ್ನದಲ್ಲಿ ಸಿಂಪಲಾಗಿ ಒಂದು 4 ಉಳ್ಳಾಗಡ್ಡಿ, 1-2 ಟೊಮೆಟೊ, ಒಂದು 4 ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಸಾಸಿವೆ, ಜೀರಿಗೆ. ಬೇಗ ಆಗುತ್ತೆ. ಬ್ಯಾಚಲರ್ಗಂತ ತುಂಬ ಈಜಿ ಆಗುತ್ತೆ ಮಾಡ್ಕೊಂಡು ತಿನ್ನೋಕ್ಕೆ. ಪಲ್ಯ ಎಲ್ಲ ಈಗ ರೆಡಿಯಾಗಿದೆ ನೋಡಿ, ಈ ಥರ ಆಗಿದೆ ಎಲ್ಲ. ಕಡಲೆ ಹಿಟ್ಟು ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ, ಸ್ವಲ್ಪ ಸಣ್ಣ ಗ್ಯಾಸ್ ಹಚ್ಚಿ ಸ್ವಲ್ಪ ಲಾಸ್ಟ್ ಮ್ಯಾಲೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ. ರೆಡಿ ಪಲ್ಯ ಅಷ್ಟೇ.